ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವು ಏನು ಸೇವಿಸುತ್ತೇವೆ ಅದೇ ನಾವು ಆರೋಗ್ಯವಾಗಿರಲು ಅಥವಾ ಅನಾರೋಗ್ಯಕ್ಕೆ ಈಡಾಗಲು ಕಾರಣವಾಗಿರುತ್ತದೆ. ನಾವೆಲ್ಲ ಸಾಕಷ್ಟು ರೋಗಗಳಿಗೆ ಈಡಾಗುತ್ತಿದ್ದೇವೆ ಎಂದರೆ ಇದಕ್ಕೆ ಕಾರಣ ಅನುಚಿತ ಆಹಾರಗಳ ಸೇವನೆ ಎಂದೇ ಹೇಳಬಹುದು. ನಾನಿಲ್ಲಿ ಒಂದು ಉತ್ತಮ ಉದಾಹರಣೆಯನ್ನು ತಿಳಿಸಲು ಇಷ್ಟಪಡುತ್ತೇನೆ. ನಮ್ಮೆಲ್ಲರ ಮನೆಯಲ್ಲಿ ವಾಹನ ಇದ್ದೇ ಇರುತ್ತದೆ. ಯೋಚಿಸಿ, ನಾವು ಪೆಟ್ರೋಲ್ನಿಂದ ಓಡುವ ವಾಹನಕ್ಕೆ ಡೀಸೆಲ್ ಹಾಕಿಸಿದರೆ ಗಾಡಿ ಕೆಟ್ಟು ಹೋಗುತ್ತದೆ. ಅಷ್ಟೇ ಅಲ್ಲ, ಗಾಡಿಯ ಇಂಜಿನ್ ಹಾಳಾಗುತ್ತದೆ. ಹಾಗೆಯೇ ನಮ್ಮ ದೇಹ ಕೂಡ. ಬೇಡದ, ದೇಹಕ್ಕೆ ಅವಶ್ಯಕತೆಯೇ ಇಲ್ಲದ ಆಹಾರವನ್ನು ಸೇವಿಸಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಅಷ್ಟೇ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ಡಯಟ್ ಅನ್ನು ಅನುಸರಿಸುವುದು ಕೂಡ ತುಂಬಾನೇ ಮುಖ್ಯ. ಆದರೆ ಇದಕ್ಕೆಲ್ಲ ಸಮಯವಿಲ್ಲ ಎನ್ನುವವರಿಗೆ ಇವತ್ತಿನ ವಿಡಿಯೋನಲ್ಲಿ ಒಂದು ನಿಯಮವನ್ನು ತಿಳಿಸುತ್ತೇನೆ. ಅದೇ ಆಹಾರವನ್ನು ಸೇವಿಸಿದ ನಂತರ ಸೋಂಪನ್ನು ಸೇವಿಸುವುದು. ಹೌದು, ಸೋಂಪಿನ ಸೇವನೆಯಿಂದ ದೇಹಕ್ಕೆ ಏನೆಲ್ಲ ಲಾಭಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಕೆಲವರು ಆಹಾರ ಸೇವಿಸಿದ ನಂತರ ಬಾಯಿಯ ದುರ್ವಾಸನೆಯನ್ನು ತೊಲಗಿಸಲು ಸೋಂಪನ್ನು ಸೇವಿಸುತ್ತಾರೆ. ಆದರೆ ಸೋಂಪಿನ ಸೇವನೆಯಿಂದ ನೀವು ಊಹಿಸಲಾಗದ ಹಲವಾರು ಆರೋಗ್ಯ ಲಾಭಗಳೇ ನಿಮಗೆ ದೊರೆಯುತ್ತದೆ. ನೀವು ಆಹಾರ ಸೇವಿಸಿದ ತಕ್ಷಣ 1 ಚಮಚದಷ್ಟು ಸೋಂಪು ಕಾಳನ್ನು ತಪ್ಪದೆ ಸೇವಿಸಿ. ಇದರಿಂದ ನಾವು ಸೇವಿಸಿದ ಆಹಾರ ಬೇಗನೆ ಜೀರ್ಣವಾಗುತ್ತದೆ. ಆಹಾರ ಬೇಗನೆ ಜೀರ್ಣವಾಗುವುದು ತುಂಬಾನೇ ಮುಖ್ಯ. ಇನ್ನು ನಾವು ಹಣ್ಣು ತರಕಾರಿಗಳನ್ನು ಸೇವಿಸಿದರೆ ಅದು ಸುಲಭವಾಗಿ ಜೀರ್ಣವಾಗುತ್ತದೆ. ಆದರೆ ನಾವು ಮಾಂಸಾಹಾರಿಗಳಾಗಿದ್ದರೆ ಅಥವಾ ಆಹಾರದಲ್ಲಿ ಮೈದಾ ಮುಂತಾದವುಗಳನ್ನು ಸೇವನೆ ಮಾಡುತ್ತಿದ್ದರೆ ಅದು ಜೀರ್ಣವಾಗಲು ತುಂಬಾನೇ ಸಮಯ ಬೇಕಾಗುತ್ತದೆ. ಆದ್ದರಿಂದ ಊಟದ ನಂತರ ಸೋಂಪಿನ ಸೇವನೆ ಮಾಡಿದರೆ ಸೇವಿಸಿದ ಆಹಾರ ಬೇಗನೆ ಜೀರ್ಣವಾಗುತ್ತದೆ. ಇದರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗೆ ಈಡಾಗುವುದು ತಪ್ಪುತ್ತದೆ. ಮಲಬದ್ಧತೆಯ ಸಮಸ್ಯೆಯೂ ಕೂಡ ಕಾಡುವುದಿಲ್ಲ. ಅಧಿಕ ತೂಕ ಹೊಂದಿರುವವರು ಸೋಂಪಿನ ಸೇವನೆ ಮಾಡುವುದು ಒಳ್ಳೆಯದು. ತೂಕವನ್ನು ಕಡಿಮೆ ಮಾಡಲು ನೀವು ಇಚ್ಛಿಸುತ್ತಿದ್ದರೆ ಪ್ರತಿ ಊಟದ ನಂತರ 1 ಚಮಚ ಸೋಂಪನ್ನು ಸೇವಿಸಿ. ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಚಮಚ ಸೋಂಪನ್ನು ತಪ್ಪದೆ ಸೇವನೆ ಮಾಡಿ. ಇದರಿಂದ ದೇಹದ ತೂಕ ಬೇಗನೆ ಕಡಿಮೆಯಾಗುತ್ತದೆ. ಅಸಿಡಿಟಿ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಅಸಿಡಿಟಿ ಸಮಸ್ಯೆ ಶುರುವಾದರೆ ಇದರಿಂದ ಹಲವಾರು ಇತರ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತದೆ. ಆದ್ದರಿಂದ ಅಸಿಡಿಟಿ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಲು ಪ್ರತಿದಿನ ಪ್ರತಿ ಊಟದ ನಂತರ ತಪ್ಪದೆ ಸೋಂಪನ್ನು ಸೇವಿಸಿ. ಸೋಂಪಿನ ಸೇವನೆಯಿಂದ ಗ್ಯಾಸ್, ವಾಯು ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸಬಹುದು. ಗ್ಯಾಸ್ ಸಮಸ್ಯೆ ಹೆಚ್ಚಾದರೆ ಇದರಿಂದ ಮೂಳೆಗಳಲ್ಲಿ ನೋವು, ಕಾಲಿನಲ್ಲಿ ಸೆಳೆತ, ಕೀಳುಗಳಲ್ಲಿ ನೋವು ಮುಂತಾದ ಸಮಸ್ಯೆ ಎದುರಾಗುತ್ತದೆ. ನೆನಪಿಡಿ, ಮೂಳೆಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆ ಬರೀ ಕ್ಯಾಲ್ಸಿಯಂ ಕೊರತೆಯಿಂದ ಆಗಬೇಕಾಗಿಲ್ಲ. ಗ್ಯಾಸ್ ಸಮಸ್ಯೆ ಕೂಡ ಕಾರಣವಾಗಿರಬಹುದು. ವಿಪರೀತ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿರುವವರು ಕೂಡ ಪ್ರತಿದಿನ ಊಟದ ನಂತರ ತಪ್ಪದೆ ಸೋಂಪನ್ನು ಸೇವಿಸಿ. ಕೂದಲು ಉದುರುವ ಸಮಸ್ಯೆಗೂ ಕೂಡ ಸೋಂಪನ್ನು ಸೇವಿಸುವುದು ಉತ್ತಮ. ಕೂದಲು ಉದುರಲು ಹಲವಾರು ಕಾರಣಗಳಿರಬಹುದು, ಆದರೆ ಅವೆಲ್ಲವನ್ನು ಸರಿಪಡಿಸುವ ಶಕ್ತಿ ಸೋಂಪಿಗಿದೆ. ವಿಪರೀತ ಕೂದಲು ಉದುರುವ ಸಮಸ್ಯೆ ಇರುವವರು ಸೋಂಪನ್ನು ರಾತ್ರಿ ಊಟದ ನಂತರ ಸೇವಿಸಿ. ಕೂದಲು ಉದುರುವ ಸಮಸ್ಯೆ ಬೇಗನೆ ಕಡಿಮೆಯಾಗುತ್ತದೆ. ಮೊಡವೆ ಸಮಸ್ಯೆಗೂ ಕೂಡ ಉತ್ತಮ. ಮೊಡವೆ ಮೂಡಲು ಮುಖ್ಯ ಕಾರಣ ಅಜೀರ್ಣತೆ. ನಮ್ಮ ಹೊಟ್ಟೆ ಕ್ಲೀನ್ ಆಗಿದ್ದಾಗಷ್ಟೇ ನಮಗೆ ಮೊಡವೆ ಸಮಸ್ಯೆ ಕಾಡುವುದಿಲ್ಲ. ನಮ್ಮ ಹೊಟ್ಟೆ ಶುದ್ಧವಾಗಿದ್ದರೆ ರಕ್ತ ಶುದ್ಧವಾಗುತ್ತದೆ. ರಕ್ತ ಶುದ್ಧವಾಗಿದ್ದರೆ ಮೊಡವೆಗಳು ಮೂಡುವುದಿಲ್ಲ. ನೀವು ಇದಕ್ಕಾಗಿ 1 ತಿಂಗಳು ಪ್ರತಿದಿನ ಸೋಂಪನ್ನು ಸೇವಿಸಿ ನೋಡಿ. ಮೊಡವೆ ಸಮಸ್ಯೆ ದೂರವಾಗುವುದು ಖಂಡಿತ. ಮಧುಮೇಹ ಸಮಸ್ಯೆಗೂ ಕೂಡ ಉತ್ತಮ. ನಿಮಗೆ ಡಯಾಬಿಟಿಸ್ ಸಮಸ್ಯೆ ಇದ್ದರೆ ಊಟದ ನಂತರ ಸೋಂಪನ್ನು ಸೇವನೆ ಮಾಡಿ. ಇದರಿಂದ 1 ತಿಂಗಳಲ್ಲೇ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತದೆ. ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತದೆ. ರಕ್ತವನ್ನು ಹೆಚ್ಚಿಸುತ್ತದೆ. ಇವಾಗಂತೂ ಸುಮಾರು 50ರಷ್ಟು ಜನರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಕಾರಣ ಆಹಾರ ಪದ್ಧತಿ. 2ನೆಯ ಕಾರಣ ಕಬ್ಬಿಣದ ಪಾತ್ರೆಗಳನ್ನು ಬಳಸದೇ ಇರುವುದು. ನಾವೆಲ್ಲ ಸಾಮಾನ್ಯವಾಗಿ ಅಲ್ಯೂಮಿನಿಯಂ ಹಾಗೂ ನಾನ್ ಸ್ಟಿಕ್ ಪಾತ್ರೆಗಳನ್ನು ಆಹಾರ ತಯಾರಿಸಲು ಬಳಸುತ್ತೇವೆ. ಇದರಿಂದ ದೇಹಕ್ಕೆ ಐರನ್ ಕೊರತೆಯ ಜೊತೆಗೆ ಕ್ಯಾನ್ಸರ್ನಂತಹ ರೋಗಗಳಿಗೆ ತುತ್ತಾಗುತ್ತಿದ್ದೇವೆ. ಆದ್ದರಿಂದ ರಕ್ತಹೀನತೆಯನ್ನು ಹೋಗಲಾಡಿಸಲು ಕಬ್ಬಿಣದ ಪಾತ್ರೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಿ. ಹಾಗೂ ಪ್ರತಿ ಊಟದ ನಂತರ ತಪ್ಪದೆ ಸೋಂಪನ್ನು ಸೇವನೆ ಮಾಡಿ. ರಕ್ತಹೀನತೆಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ಯಾಕಂದರೆ ರಕ್ತ ಕಡಿಮೆಯಾದರೆ ಹಲವು ಗಂಭೀರ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ. ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ.
ನೋಡಿದ್ರಲ್ಲ, ಸೋಂಪಿನ ಸೇವನೆಯಿಂದ ಬರೀ ಇಷ್ಟೇ ಅಲ್ಲ, 50ರಿಂದ 70ರಷ್ಟು ರೋಗ ಪ್ರತಿದಿನ ಸೋಂಪನ್ನು ಸೇವಿಸುವುದರಿಂದ ಹೋಗಲಾಡಿಸಬಹುದು. ಲಿವರ್, ಮೂಳೆಗಳು, ಕಣ್ಣು, ಕೂದಲು, ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು ಮುಂದೆ ನಿಮ್ಮನ್ನು ಕಾಡದಿರಲು ಅಥವಾ ಈ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ಸೋಂಪನ್ನು ಪ್ರತಿ ಊಟದ ನಂತರ ಸೇವಿಸಿ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.